ಬಾಯಿಲಿ ತಕ್ಷಣ ಏನು ಮಾಡಿದ್ದು ನೀನು? ಅಮ್ಮ, ಪಕ್ಷಿ ಜೀವ ಉಳಿಸ್ಕೊತಾವಲ್ಲ, ಅದಕ್ಕೆ ಜೀವ ಉಳಿಸ್ಬೇಕು. ಜೀವ ಉಳಿಸ್ಬೇಕಲ್ವಾ, ಅದಕ್ಕೆ ಅಕ್ಕಿ ನೀರು ಇಕ್ಕಿ ಆ ಥರ ಇಡಬೇಕಾ? ಏನಕ್ಕೆ ಆ ಥರ ಇಡಬೇಕು? ಬಿಸಿಲು ಅಲ್ವಾ, ಅದಕ್ಕೆ ನೀರು ಅಕ್ಕಿಗಳಿಗೆ ಸಿಗಲ್ವಲ್ಲ, ಅದಕ್ಕೆ ನೀರು ಅಕ್ಕಿ ಇಡಬೇಕು. ಆ ಥರ ನೀರು ಊಟ ಇಡಬೇಕಾ? ಅವಾಗ ಬಂದು ಏನು ಮಾಡ್ತವೆ ಪಕ್ಷಿ? ಕುಟ್ಕೊಂಡು ಹೊರಟೋಗ್ಬಿಡ್ತವೆ. ನಮ್ಮ ಕೈಗೆ ಸಿಗಲ್ವಲ್ಲ ಪಕ್ಷಿಗಳು, ಅದಕ್ಕೆ ನಾವು ಅದಕ್ಕೆ ಇಟ್ಕೊಂಡು ಊಟ ಮಾಡ್ಸೋಕ್ಕಾಗಲ್ಲ ನಾವು. ಅದಕ್ಕೆ ನೀರು ಎಲ್ಲರೂ ಏನು ಮಾಡಬೇಕು? ನೀರು ಎಲ್ಲಿಡಬೇಕು ನೀರನ್ನ? ನಿಮ್ಮ ಮನೆ ಮೋಲ್ಡ್ ಐತಲ್ಲ, ಹಾಂ, ಅಲ್ಲಿ ಈ ಥರ ನಾವಂತೂ ಬಾಯಿ ಬಿಟ್ಟು ನೀರು ಕೇಳ್ತೀವಿ, ಪಕ್ಷಿ ಯಾರನ್ನು ಕೇಳ್ತಾರವ? ಅಯ್ಯೋ, ಅದಕ್ಕೆ ಅದಕ್ಕೆ ಆ ಥರ ಇಡಬೇಕಾ? ಇರಬೇಕು. ಅವಾಗ ಬಂದು ನಾವು ಇಲ್ಲೇ ಇದ್ರೆ ಏನು ಮಾಡ್ತವೆ? ಪಕ್ಷಿ ಬಂದು ತಿನ್ಕೊಂಡು ಹೋಗ್ತವ? ಇಲ್ಲ, ಇಟ್ಕೊಂಡಾಕ ಹೋದ್ರೆ ಸಿಗಲ್ವಲ್ಲ, ಅದಕ್ಕೆ ಹಿಂಗೆ ಇಡ್ಬೇಕು. ಅಕ್ಕಿ ನಾವು ಅದನ್ನೆಲ್ಲ ಇಟ್ಬಿಟ್ಟು ಇಲ್ಲೇ ಕುತ್ಕೊಂಡ್ರೆ ಪಕ್ಷಿ ಬಂದು ತಿನ್ಕೊಂಡು ಹೋಗ್ತವ? ನಮ್ಮನ್ನು ನೋಡಿ ಎದ್ರಕೊಂಡ್ಬಿಡ್ತಾವ, ಅದಕ್ಕೆ ಹಂಗೆ ಇಟ್ಕೋಬೇಕು. ನಾವು ಇರಂಗಿಲ್ವಾ ಇಲ್ಲಿ? ಯಾಕೆ ಎದ್ರಕಂತವೆ? ಇಲ್ಲ, ಇಟ್ಕೊಳಕ್ ಹೋದ್ರೆ ಸಿಗಲ್ವಲ್ಲ, ಅಂದ್ರೆ ನಾವು ಇಟ್ಕೊಂಡ್ಬಿಡ್ತೀವಿ ಅಂತ. ಇಲ್ಲಾಂದ್ರೆ ನಾನು ಇಟ್ಕೊಳಕ್ ಬಂದಿರೋದು ಅಂತ ಹೊರ್ಕೊಂಡು ಹೋಗ್ಬಿಡ್ತದೆ. ಅಯ್ಯೋ ಪಾಪ ಅಲ್ವಾ? ಅದಕ್ಕೆ ಎಲ್ಲರೂ ಈ ಥರ ಮನೆ ಮೇಲೆ ಮೇಲ್ಗಡೆ ಮೋಲ್ಡ್ ಮಾಡತ್ತವ, ಹಿಂಗಿಡ್ಬೇಕು. ಸರಿ ಪಕ್ಷ ಅಲ್ಲಿ ಬಂದು ಕೂತೈತೆ ನೋಡು ಊಟ ಮಾಡೋಕ್ಕೆ ಅಂತ. ಪಕ್ಷಿ ಎಲ್ಲಿದೆ ಹೇಳು? ಅಲ್ಲಿ ಪಕ್ಷಿಗಳು ಇನ್ನ ಲೈಟ್ ಬಾರಮ್ಮ, ನಿಂಗೆ ಹಿಂಗೆ ಕೂತ್ಕೊಂಡ್ರೆ ಆರೋಯ್ತು ಬಾರಮ್ಮ. ಅದು ಇನ್ನ ಇನ್ನ ಬರೋದು ಲೈಟ್. ಎಲ್ಲೋಗೋಣ ನಾವು? ಮನೆಗೆ ಹೋಗೋಣ? ನಾನು ಏನಮ್ಮ ತಂಗಿಟ್ಟೆ? ಬೀದಿ ನಾಯಿಗಳು ನೀರು, ಮನೆ ನಾಯಿಗಳಾದ್ರೆ ಮನೆಯಲ್ಲಿ ಹಾಕ್ತಾರೆ ನೀರು, ಅದಕ್ಕೆ ಹಸುಗಳು ನಾಯಿಗಳು ಕುಡ್ಕೊಂಡು ಹೋಯ್ತವೆ ನೀರು, ಅದಕ್ಕೆ ಮನೆ ನಾಯಿಗಳಿಗಾದ್ರೆ ಮನೆ ನಾಯಿಗಳಾದ್ರೆ ಮನೆ ಇರ್ತದೆ ಅಲ್ಲ ಕುಡಿತವೆ. ಇಲ್ಲಿ ಬೀದಿ ನಾಯಿಗಳು ಯಾರು ಕೊಡೋರು ನೀರು, ಅದಕ್ಕೆ ಹಂಗಿತ್ತು ನೀರು. ನೆಳ್ಳಲ್ಲಿ ಇಟ್ಟಿದ್ಯಾ? ಅವಾಗ ಏನು ಮಾಡ್ತವೆ ನಾಯಿಗಳೆಲ್ಲ ಬಂದು ಬೀದಿ ನಾಯಿಗಳು ಬಂದು ಕುಟ್ಕೊಂಡು ಹೋಯ್ತವೆ. ಹಂಗಿಡ್ಬೇಕು ನೀರನ್ನ? ಅಮ್ಮ ಬೇಸಿಗೆ ಅಲ್ವಾ, ಇದಲ್ವಾ, ಅದಕ್ಕೆ ಏನು ಬಿಸಿಲು ಅಲ್ವಾ, ಅದಕ್ಕೆ ಹಂಗೆ. ಎಲ್ಲರೂ ಹಿಂಗೆ ಮಾಡಬೇಕಾ? ಏನು ಮಾಡ್ಬೇಕು ಎಲ್ಲರೂ? ನಿಮ್ಮ ಮನೆ ಇದ್ರೆ ಅಜ್ಜಿ ಮನೆಗಳಿದ್ರೆ ಇಲ್ಲಿಕ್ಕೆ ಬಂದು ಕುಟ್ಕೊಂಡು ಹೋಯ್ತವೆ. ಅಜ್ಜಿ ಮನೆ ಹತ್ರ ಮಾತ್ರ ಇಡಬೇಕಾ? ಎಲ್ಲಾದರೂ ಸರಿ, ನೆಳ್ಳಲ್ಲಿ ಬಿಸಿಲಾದ್ರೆ ಇರ್ತೀರಿ. ಅದಕ್ಕೆ ಮರದ ಕೆಳಗಡೆ ಇದಲ್ವಾ, ಅದಕ್ಕೆ ಇಲ್ಲೆಲ್ಲ ಬಿಸಾಕಿರ್ತಾರಲ್ಲ ಪಾಟ್ಗಳು ಬಿಸಾಕಿರ್ತಾರಲ್ಲ, ಆ ಪಾಟ್ ಅಂದ್ರೆ ಹೂವುಗಳು ಬಿಸಾಕಿರ್ತಾರಲ್ಲ, ಅಲ್ಲಿ ಅದು ತುಂಬಿ ಅಲ್ಲ, ಗಿಡ ಬೆಳಿತಾರಲ್ಲ ಪಾಟು, ಅದ್ರೊಳಗಡೆ ನೀರು ತುಂಬಿಡ್ಬೇಕಾ? ಎಲ್ಲಿಡ್ಬೇಕು ಅವನ್ನೆಲ್ಲ ಇಲ್ಲಿಡ್ಬೇಕು, ಮರದ ಕೆಳಗಡೆ. ಹೂವುಗಳಿರ್ತಾವಲ್ಲ ಮರದ ಕೆಳಗಡೆ ಅಲ್ಲಿ ಇಡಬೇಕು. ಹೂವು ಬಿಡೋ ಪಾಟ್ಗಳು, ಹೂವು ಬಿಡೋ ಪಾಟ್ ಕೆಳಗಡೆ ಮರದ ಕೆಳಗಡೆ ಇಡಬೇಕು. ಹೂವು ಬಿಡೋ ಪಾಟಲ್ಲಿ ನೀರು ತುಂಬಿಟ್ಟು ಮರದ ಕೆಳಗಡೆ ಇಡಬೇಕಾ? ನಿನಗಿಟ್ಟ ಏನೇನು ಬಂದು ಕುಡ್ಕೊಂಡು ಹೋಗ್ತಾವಲ್ಲಿ? ಹಸುಗಳು, ನಾಯಿಗಳು, ಹಸುಗಳು ಕುಟ್ಕೊಂಡು ಹೋಯ್ತವೆ. ಅದು ಖಾಲಿ ಆದ್ಮೇಲೆ ಏನು ಮಾಡ್ತೀಯಾ? ಖಾಲಿ ಆದ್ಮೇಲೆ ಮತ್ತೆ ಇಕ್ತೀನಿ. ಮತ್ತೆ ಇಕ್ತೀಯಾ? ಏನು ಮಾಡ್ತಿದ್ಯಾ ಮಗನೇ? ಏನು ಮಾಡ್ತಿದ್ಯಾ ತಕ್ಷ? ಅಮ್ಮ, ಎಲೆಗಳು ಇದಾಗ್ಬಿಡ್ತಾವಲ್ಲ ಅಮ್ಮ, ಅದಕ್ಕೆ ಹಂಗೆ ಉಳ್ತಾಯಿ.
ಅವ ಗಿಡಗಳು ಬಿಸಿಲು ಒಣಗೋಯ್ತವಲ್ಲ ಅದಕ್ಕೆ ನೀರು. ಗುಡ್ ಮಗ್ನ. ಎಲ್ಲಾರು ನಿಮ್ಮ ಮನೆ ಹತ್ರ ನೀರು ಮರಗಳಿದ್ರೆ ನೀರು ಹಾಕಿ. ಯಾಕೆ ನೀರು ಹಾಕ್ಬೇಕು? ಬಿಸಿಲಲ್ವಾ ಅದಕ್ಕೆ ಹಂಗೆ ಹಾಕ್ಬೇಕು. ಒಣಗೋಗುತ್ತೆ ಅಂತನಾ? ನೀನು ಹಾಕ್ತಿದ್ಯಾ? ಎಲ್ಲಿ ಸಿಕ್ಕಿದ್ರು ಹಾಕ್ತೀಯಾ? ಪ್ರಾಣಿ ಪಕ್ಷಿಗಳೆಲ್ಲ ಜೀವ ಉಳಿಸ್ಕೊಳ್ಳಿ ಹಂಗಿಕ್ಕಿ. ಏನ ನೀರಿಕ್ಕಿ. ಏನಕ್ಕೆ ಇಡಬೇಕು? ಬಿಸಿಲು ಅಲ್ವಾ ಅದಕ್ಕೆ ಹಂಗಿಕ್ಕಿ. ತುಂಬಾ ಬಿಸಿಲು ಅಲ್ವಾ ನಾವು ನಮ್ಮ ಅಮ್ಮನ ಹಂಗೆ ಕೇಳ್ತೀವಲ್ಲ ಅದಕ್ಕೆ ಹಂಗಿಕ್ಕಿ. ನಾವು ನಮ್ಮ ಅಮ್ಮನ ಏನಂತ, ನೀವು ನಿಮ್ಮ ಅಮ್ಮನ ಏನಂತ ಕೇಳ್ತೀರಾ? ನಮ್ಮ ಅಮ್ಮ ನೀರು ಕೊಡಿ ಅಂತೀವಲ್ಲ ಅದಕ್ಕೆ ಹಂಗು ಅದಕ್ಕೂ ಹಂಗಿಕ್ಕಿ. ಓ, ನಾವು ಕೇಳ್ತೀವಿ. ಗಿಡಗಳು ಪ್ರಾಣಿಗಳು ಗಿಡಗಳು ಪ್ರಾಣಿಗಳಿಗೆ ಸಿಗದೆ ಆದ್ರೆ ಅಮ್ಮನ ಕೇಳ್ತೀರಾ ನೀರು ಕೊಡಿ ಅಂತ? ಅವು ಯಾರನ್ನ ಕೇಳ್ತವೆ? ಯಾರನ್ನು ಕೇಳೋಕಳಮ್ಮ. ಯಾಕೆ? ಅವ್ರಿಗೆ ಬಾಯಿ ಇಲ್ವಲ್ಲ ಅದಕ್ಕೆ ನಾವೇ ಹಾಕ್ಬೇಕು. ಓ ಪಾಪ ಅಲ್ವಾ, ಅದಕ್ಕೆ ಎಷ್ಟೊಂದು ಪ್ರಾಣಿಗಳು ಜೀವ ಉಳಿಸ್ಕೊತವೆ. ನಾವ್ ಹತ್ರ ನೀರಿಟ್ರೆ ಬದುಕ್ತವೆ, ಇಲ್ಲ ಅಂದ್ರೆ ನೀರು ಸಿಗ್ದಲೆ ಸತ್ತೋಯ್ತವೆ. ಪಾಪ ಅಲ್ವಾ. ಅವು ನಮ್ಗೆ ನಮ್ಮ ತರ ಜೀವ ಅಲ್ವಾ ಅದಕ್ಕೆ ಹಂಗಿಕ್ಬೇಕು. ಅದಕ್ಕೆ ಉಳಿಸ್ಬೇಕು ಜೀವನ. ಬಾಯ್ ಬಾಯ್, ಥ್ಯಾಂಕ್ ಯು. ನೆಳ್ಕೊಡ್ತಾವಲ್ಲ ಅದಕ್ಕೆ ಹಂಗಿಕ್ಬೇಕು. ಮರಗಳು ನೆಳ್ಕೊಡ್ತಾವಲ್ವಾ ಮನೆ ನಮ್ಗೆ. ಬಿಸಿಲಿದ್ದಾಗ ಮರದಡೆ ಹೋದ್ರೆ ನಮ್ಗೆ ಏನ್ ಕೊಡುತ್ತೆ? ನೆರಳು ಕೊಡುತ್ತೆ. ಉಸಿರಾಡಕ್ಕೆ ಗಾಳಿ ಕೊಡ್ತದೆ. ನೋಡಿದ್ರಿ ಅಲ್ವಾ ತಕ್ಷ ಏನೇನು ಮಾಡ್ದ ಅಂತ. ತುಂಬ ಬಿಸಿಲಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗೋದಿಲ್ಲ. ಅದರಿಂದ ನಾವು ನೆರಳಲ್ಲಿ ಯಾವುದಾದ್ರೂ ಮಣ್ಣಿನ ಮಡಕೆಯಲ್ಲಿ ನೀರಿಡಬೇಕಂತೆ. ಮತ್ತು ಗಿಡ ಮರಗಳಿಗೆ ನೀರು ಹಾಕ್ಬೇಕಂತೆ, ಇಲ್ಲಾಂದರೆ ಒಣಗೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಾವಾದರೆ ಬಾಯಿ ಬಿಟ್ಟು ಕೇಳಿ ನೀರು ಕುಡಿತೀವಿ. ಆದರೆ ಪ್ರಾಣಿ ಪಕ್ಷಿಗಳು ಯಾರನ್ನ ಕೇಳುತ್ತೆ? ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳು ಸತ್ತೋಗ್ತವೆ ಅಂತ ಹೇಳ್ತಾ ಇದ್ದಾನೆ. ಅವನು ಅದೇ ರೀತಿ ಮಾಡಿದ್ದಾನೆ, ಅದರಿಂದ ಹೇಳ್ತಾ ಇದ್ದಾನೆ. ಅವ್ರ ಸ್ಕೂಲಲ್ಲೆಲ್ಲ ಹೇಳಿದ್ರಂತೆ, ಅದಕ್ಕೆ ಈ ಥರ ಮಾಡಬೇಕಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೊ ಮಚ್.